ಹಾಯ್ ಫ್ರೆಂಡ್ಸ್, ನೋಡಿ ಈ ಮೆಥಡ್ನಲ್ಲಿ ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ಮಾಡಿದ್ರೆ ನಮಗೆ ಎಲ್ಲೂ ಹೆಚ್ಚು ಕಮ್ಮಿ ಅನ್ನೋದೇ ಬರಲ್ಲ. ತುಂಬ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ. ಈಗ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ನೋಡೋಣ. ನೋಡಿ, ಉದ್ದ ಲೆಂತ್ ಬಂದು 14 ಇಡ್ತಾ ಇದ್ದೀನಿ. 13 ಇದೆ. 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ 14 ಇಂಚು. ನಾನಿಲ್ಲಿ ಫ್ರಂಟು ಬ್ಯಾಕು ಎರಡು ಕಟ್ ಮಾಡ್ತಾ ಇದ್ದೀನಿ ಒಟ್ಟಿಗೆ. ನೋಡಿ, ಈಗ ಈ ಥರ ಮಾರ್ಕ್ ಮಾಡಿಕೊಂಡು ಇದು ಬ್ಯಾಕ್ ಸೈಡು ಈ ಥರ ಮಡ್ಚ್ಕೊಂಡ್ರೆ ಫ್ರಂಟು ಬ್ಯಾಕ್ ಎರಡೂ ಒಟ್ಟಿಗೆ ಕಟ್ ಮಾಡ್ಬೋದು. ಈಸಿನಾಗೆ ಮಾಡ್ಕೊಳ್ಬೋದು. ನೋಡಿ, ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ, ಇದೇ ಮೆಥಡ್ನಲ್ಲಿ ಟ್ರೈ ಮಾಡಿದ್ರೆ ಒಂದಿಷ್ಟು ಹೆಚ್ಚು ಕಮ್ಮಿ ಅನ್ನೋದೇ ಬರಲ್ಲ. ಅಷ್ಟು ನೀಟಾಗಿ ಬರುತ್ತೆ ಫಿನಿಶಿಂಗ್ ಅನ್ನೋದು. ನೋಡಿ, ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನೋಡಿ ಕಟ್ ಮಾಡಿ ತೆಗೆದುಬಿಡ್ಬೇಕು ಎಕ್ಸ್ಟ್ರಾ ಪೀಸು. ನಾವು ಉದ್ದ ಇಲ್ಲಿ 14 ಹಾಕ್ಕೊಂಡಿದ್ದೀವಿ. ಅಗಲ ಯಾವ ಥರ ಅಂದರೆ ನಾವು ಇವಾಗ ಚೆಸ್ಟ್ ಲೂಸ್ ಎಷ್ಟು ಬರುತ್ತಾ ನೋಡಿಕೊಂಡು 2 ಇಂಚು ಅಥವಾ 2.5 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕು. ನೋಡಿ, ಇಲ್ಲಿ 1 ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ನಾನು ಫ್ರಂಟಲ್ಲಿ. ಫ್ರಂಟ್ಗೆ ಬ್ಯಾಕಲ್ಲಿ ಏನು ತೊಗೊಂಡಿರ್ತೀವೋ ಫ್ರಂಟಲ್ಲಿ 1 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಬೆಲ್ಟ್ ಪಟ್ಟಿ ಎಲ್ಲ ಬರುತ್ತಲ್ವ, ಅದಕ್ಕೆ. ನೋಡಿ, 1 ಇಂಚ್ ಆದಮೇಲೆ ಈ ಥರ ಕಟ್ ಮಾಡಿ ಎಕ್ಸ್ಟ್ರಾ ಬಟ್ಟೆನ ತೆಗೆದುಬಿಡ್ಬೇಕು. ನೋಡಿ, ಈಗ ಬಟ್ಟೆನ ಉಲ್ಟಾ ತಿರ್ಗಿಸ್ಕೊಂಡ್ರೆ ಫ್ರಂಟು ಬ್ಯಾಕು ಕರೆಕ್ಟಾಗಿ ಆಗುತ್ತೆ. ನಾವು ಚೆಸ್ಟ್ ಲೂಸ್ ಏನಿರುತ್ತೋ ಅದಕ್ಕಿಂತ ನಾವು ಮಾರ್ಜಿನ್ಗೆ 2 ಇಂಚ್ ತೊಗೊಂಡ್ರು ಇನ್ನೂ 1 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕು. ಯಾಕಂದರೆ ಕೆಲವ್ರಿಗೆ ಸೊಂಟ ಅಗಲ ಬರುತ್ತೆ, ಎಕ್ಸ್ಟ್ರಾ ಬೇಕಾಗುತ್ತೆ ಬಟ್ಟೆ. ನೋಡಿ, ಇಲ್ಲಿ ಶೋಲ್ಡರು 5ಕ್ಕೆ ಇಡ್ತಾ ಇದ್ದೀನಿ. ನೆಕ್ಕು 2 ಕಾಲು ಈ ಸೈಜ್ಗೆಲ್ಲ ಸಾಕಾಗುತ್ತೆ. ಆರ್ಮೂಲು 5.5 ಇಟ್ರು ಕೆಲವ್ರಿಗೆ ಸ್ವಲ್ಪ ಸಣ್ಣ ದಪ್ಪ ಹಂಗಿರೋದ್ರಿಂದ ನೋಡಿಕೊಂಡು ಇಟ್ಕೊಳ್ಬೇಕು. ನಾವು ಅಳೆದಾಗ ಆರ್ಮಲ್ ಏನು ಸೈಜ್ ಇದೆಯೋ ಅಳೆದು ನೋಡಿದಾಗ ಕರೆಕ್ಟಾಗಿ ಬಂದರೆ ಅಷ್ಟಿಗೆ ಸಾಕಾಗುತ್ತೆ. ನಮಗೆ ಜಾಸ್ತಿ ಬೇಕು ಅಂದರೆ ಇನ್ನು 1/4 ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡ್ರು ಸರೋಗುತ್ತೆ. ಕೆಲವ್ರಿಗಷ್ಟೇ ಸಾಕಾಗುತ್ತೆ ಈ ಸೈಜ್ಗೆ ಇದು. ನೋಡಿ, ಈ ಥರ ಬಾಕ್ಸ್ ಥರ ಗೆರೆ ಹಾಕ್ಕೊಳ್ಬೇಕು. ನೋಡಿ, ಫ್ರಂಟಲ್ಲಿ ನೆಕ್ಕು ನಾನು 6.25 ಇಡ್ತಾ ಇದ್ದೀನಿ. ನೋಡಿ, ಅದೇ ಮೇಲೆ ನೆಕ್ ಎಷ್ಟು ತೊಗೊಂಡಿದ್ವಿ 2.25 ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು. ನಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಆ ಥರ ಇದ್ದರೆ ಸ್ವಲ್ಪ ನೆಕ್ಕು ಒಳಗಡೆನೆ ಗೆರೆಯಿಂದ ಒಳಗಡೆನೆ ತಗೊಳ್ಬೇಕು. ನೋಡಿ, ಮೇಲೆ ಮಾರ್ಜಿನ್ಗೆ 1/2 ಇಂಚು ನಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದರೆ ನೋಡಿ, ಇಲ್ಲಿ 1/4 ಇಂಚಷ್ಟು ಈ ಥರ ಕ್ರಾಸಾಗೆ ಕಟ್ ಮಾಡಿ ತೆಗೆದ್ರೆ ನಮ್ಗೆ ಅವಾಗೇನು ಶೋಲ್ಡರ್ ಡ್ರಾಪ್ ಆಗಲ್ಲ. ನೋಡಿ, ಇಲ್ಲಿ ಸೆಂಟ್ರಿಗೆ ಒಂದು ಗೆರೆ ಹಾಕ್ಕೊಂಡು ಈ ಥರ ಬ್ಯಾಕ್ಗೆ 1.5 ಆ ಥರ ಇಡ್ಬೋದು. ಇದು ಸ್ವಲ್ಪ ಚಿಕ್ಕ ಸೈಜ್ ಬೀಳೋದಾಗಿರೋದ್ರಿಂದ 1.25 ಇಡ್ತಾ ಇದ್ದೀನಿ. ಮತ್ತು 1/2 ಇಂಚಿಗೆ ಒಂದು ಮಾರ್ಕು ಪ್ರಿಂಟ್ಗೆ. ನೋಡಿ, ಏನು 5.5 ಇಟ್ಟಿದ್ದೀವಿ, 2.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನಾವು ಈ ಥರ ಶೇಪ್ ತೆಗೆದಾಗ ಆ ಗೆರೆಗೆ ಕರೆಕ್ಟಾಗಿ ಜಾಯಿಂಟ್ ಮಾಡಬೇಕು. ಆ ಥರ ಶೇಪ್ ತೆಗಿಬೇಕು. ನೋಡಿ, ಚೆಸ್ಟ್ ಲೂಸು 8.5 ಇಡ್ತಾ ಇದ್ದೀನಿ. ನೋಡಿ, ಇದು ಫ್ರಂಟ್ ಶೇಪು. ನೀವು ಈ ಥರ ಆರ್ಮಲ್ ಶೇಪ್ ತೆಗೆದಾಗ ನೀವು ಅಳತೆ ಮಾಡ್ಕೊಬೇಕು. ಬ್ಲೌಸಲ್ಲಿ ಏನಿದೆಯೋ ಅಳತೆ
ಅಳತೆ ಮಾಡ್ಕೊಂಡಾಗ ನಮ್ಗೆ ಕರೆಕ್ಟಾಗಿ ಬಂತು ಅಂದರೆ ಅಷ್ಟಕ್ಕೆ ರೆಡಿ, ಇಲ್ಲ ಅಂದರೆ ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ. ನೋಡಿ ಕರೆಕ್ಟಾಗಿ ಬಂದಿದೆ. ಮಾರ್ಜಿನ್ಗೆ 1.5 ಬಿಡ್ತಾ ಇದ್ದೀನಿ. ಬಟ್ಟೆ ಸಾಕಾಗುತ್ತೆ. ನೋಡಿ ಈ ಥರ ಜಾಸ್ತಿ ಬ್ರಾಡಾಗಿ ಹೋಗ್ಬಾರ್ದು. ಸ್ಟಾರ್ಟಿಂಗಿಂದ ಸ್ವಲ್ಪ ಕಡಿಮೆ ತಗೊಂಡು ಸ್ವಲ್ಪ ಮೇಲೆ ಈ ಥರ ಕರು ತಗೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ 7ಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ನಾವು ಡಾಟ್ ಪಾಯಿಂಟ್ಗೆ 2.5 ಇಂಚು ಮತ್ತು ಮಾರ್ಜಿನ್ಗೆ 1.5 ಇಂಚಷ್ಟು ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಒಂದು ಗೆರೆ ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ ಸೊಂಟ ಹತ್ರ ಸ್ವಲ್ಪ ಕ್ರಾಸಾಗಿ ಬರ್ತಾ ಇದೆ. ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಬಂದಿದೆ. ಎಲ್ಲ ಬ್ಲೌಸ್ಗೂ ಆ ಥರ ಬರಲ್ಲ, ಕೆಲವ್ರಿಗೆ ಸೊಂಟ ಅಗಲ ಇದ್ದಾಗ ಆ ಥರ ಬರುತ್ತೆ. ನೋಡಿ ಇಲ್ಲಿ ಬೆಲ್ಟ್ ಪಟ್ಟಿಗೆ 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಸೈಡು 3.25ಗೆ ಒಂದು ಮಾರ್ಕು. ನೋಡಿ ಇಲ್ಲಿಂದ 3.25 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಮತ್ತೆ ನೋಡಿ 2.25ಗೆ ಡಾಟ್ ಪಾಯಿಂಟ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಸೆಂಟ್ರಿಗೆ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ ಈ ಥರ ಒಂದು ಶೇಪ್ ತಗೊಂಡ್ರೆ ಬೆಲ್ಟ್ ಪಟ್ಟಿನೂ ಇದರಲ್ಲೇ ಕಟ್ ಮಾಡೋದು, ಎಕ್ಸ್ಟ್ರಾ ಏನು ಮಾಡೋಂಗಿರಲ್ಲ. ನೋಡಿ ಈಗ 3.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಮತ್ತು 2.5ಗೆ ಒಂದು ಮಾರ್ಕು, ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡ್ರೆ ಡಾಟ್ ಪಾಯಿಂಟ್ಗೆ 1.25 ಇಂಚಿಗೆ ಡಾಟ್ ಪಾಯಿಂಟು. ನೋಡಿ ಮೇಲೆಯಿಂದ 2.5 ಇಂಚಷ್ಟಿದ್ರೆ ಸಾಕು ಉದ್ದ ಡಾಟ್ ಪಾಯಿಂಟ್ಗೆ. ನೋಡಿ ಈ ಥರ ನೀಟಾಗಿ ಗೆರೆ ಎಳ್ಕೊಂಡ್ರೆ ನಾವು ಸ್ಟಿಚ್ ಮಾಡಬೇಕಾದ್ರೂ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ ಮೇಲೆ ಅಷ್ಟೇ ಆರ್ಮೋಲ್ ಹತ್ರ ಗ್ಯಾಪು 2.5 ಇಂಚಷ್ಟು ಬಿಟ್ಟು 2 ಅಥವಾ 2.5, ಚೆಸ್ಟ್ ಸ್ವಲ್ಪ ದಪ್ಪ ಇರೋರ್ಗಾದರೆ 2ಕ್ಕೆ ಮಾರ್ಕ್ ಹಾಕ್ಕೊಳ್ಬೇಕು. ನೋಡಿ ಸೆಂಟ್ರ್ ಪಾಯಿಂಟು ಕರೆಕ್ಟಾಗಿ ಅಲ್ಲಿ ಬರುತ್ತೆ, ಬಸ್ ಪಾಯಿಂಟು. ನೋಡಿ ಚೆಸ್ಟ್ ಲೂಸು ಅಂದರೆ ಕೆಲವ್ರಿಗೆ ಚೆಸ್ಟ್ ಲೂಸ್ ಬರುತ್ತೆ, ಮುಂದೆಗಡೆ ಲೂಸು ಅಂತ ಇರ್ತಾರಲ್ವ, ಆ ಥರದವ್ರಿಗೆ ನೋಡಿ ಇಲ್ಲೊಂದು ಅರ್ಧ ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಪ್ರಿಂಟಲ್ಲಿ ತೆಗೆದ್ರೆ ಅರ್ಧ ಇಂಚು ಬೇಡ, 1/4 ಇಂಚಷ್ಟಾದರೂ ಸಾಕಾಗುತ್ತೆ, ನೀಟಾಗಿ ಬರುತ್ತೆ. ನೋಡಿ ಲಾಸ್ಟಲ್ಲಿ ಒಂದು ಸರಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯೋ ಏನು ಅಂತ. ನೋಡಿ ಈಗ ಕಟ್ ಮಾಡಿ ತೆಗೆದುಬಿಡ್ಬೇಕು. ಈಸಿಯಾಗೆ ಮಾಡ್ಕೊಳ್ಬೋದು. ಒಂದೇ ಸರಿ 2 ಕಟ್ ಮಾಡೋದ್ರಿಂದ ಹೊಸ್ದಾಗಿ ಕಲಿಯೋರ್ಗಂತೂ ತುಂಬಾ ಉಪಯೋಗ ಆಗುತ್ತೆ. ನೋಡಿ ಆರ್ಮಲ್ ಹತ್ರನೂ ಅಷ್ಟೇ ನೀಟಾಗಿ ನಾವೇನು ಮಾರ್ಕ್ ಮಾಡಿರ್ತೀವಿ ಶೇಪ್ ಚೆನ್ನಾಗಿ ತಗೊಳ್ಬೇಕು, ಆಗ ನಾವು ಸ್ಟಿಚ್ ಮಾಡೋವಾಗೂ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು. ಈಗ 2 ಲೇಯರ್ ಮಾತ್ರ ತಗೊಂಡು ಫ್ರಂಟ್ ಪಾರ್ಟು ಕಟ್ ಮಾಡಬೇಕು. ನೋಡಿ ಅರ್ಧ ಇಂಚಿಗೆ ಈ ಥರ ಶೇಪ್ ತಗೊಳ್ಬೇಕು. ಯಾರು ಬೇಕಾದರೂ ಈಸಿನಾಗೆ ಕಟ್ ಮಾಡ್ಕೊಳ್ಬೋದು, ಏನು ಕಷ್ಟ ಏನಲ್ಲ. ನೋಡಿ ಫ್ರಂಟಲ್ಲಿ ನೆಕ್ಕು ಅಷ್ಟೇ, ನಿಮ್ಗೆ ಸ್ವಲ್ಪ ಡೀಪ್ ಬೇಕು ಅಂದರೆ ಸ್ವಲ್ಪ ಗೆರೆಯಿಂದ ಆಚೆ ಹೋಗಿ, ಇಲ್ಲ ಅಂದರೆ ಏನಾದರೂ ಭುಜ ಜಾರುತ್ತೆ ಆ ಥರ ಇದ್ದರೆ ಸ್ವಲ್ಪ ಒಳಗಡೆಗೆ ತಗೊಂಡ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ ಈಗ ಫ್ರಂಟ್ ಪಾರ್ಟ್ ಆಯಿತು. ಈಗ ಬ್ಯಾಕಲ್ಲಿ ನೋಡಿ ಇಲ್ಲಿ 9.25 ಇಡ್ತಾ ಇದ್ದೀನಿ ನಾನು ಡೀಪು.
ನೋಡಿ ಇಲ್ಲಿ 2 ಮುಕ್ಕಾಲ್ಗೆ 3ಕ್ಕೂ ಇಟ್ಕೊಳ್ಬೋದು. ನಾನು 2 ಮುಕ್ಕಾಲ್ಗೆ ಇಡ್ತಾಯಿದ್ದೀನಿ. ಈಗ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ ಇಲ್ಲಿ ಸೊಂಟದ್ದು ಲೂಸ್ ಬಂದು 8 ಇದೆ. ಡಾಟ್ ಪಾಯಿಂಟ್ಗೆ 1 ಇಂಚು, ಮಾರ್ಜಿನ್ಗೆ 1.5 ಇಂಚು ಕರೆಕ್ಟಾಗಿದೆ. ನೋಡಿ ಇಲ್ಲಿ ಏನಿದೆಯೋ ಪಾಯಿಂಟು, ನಾವು ಚೆಸ್ಟ್ ಲೂಸ್ ತೊಗೊಂಡಿರ್ತೀವಲ್ವ ಅದಕ್ಕಿಂತ 2 ಇಂಚು ಮಾರ್ಜಿನ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಗೆರೆ ಎಳ್ಕೊಂಡು, ನೋಡಿ ಎಕ್ಸ್ಟ್ರಾ ಪೀಸ್ ಇರೋದು ತೆಗೆದ್ಬಿಡ್ಬೇಕು. ನಾವು ಸ್ಟಿಚ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ. ಎಕ್ಸ್ಟ್ರಾ ಬಟ್ಟೆ ಇದ್ರೂ ಫಿಟ್ಟಿಂಗ್ ಕರೆಕ್ಟಾಗಿ ಬರಲ್ಲ. ನೋಡಿ ಇಲ್ಲಿ ಏನು 8 9 ಇಟ್ಟಿದ್ದೀವಿ, ಅದರಲ್ಲಿ ಅರ್ಧಕ್ಕೆ 4.25ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಡಾಟ್ ಪಾಯಿಂಟ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ನೋಡಿ ಈ ಥರ ಬ್ಯಾಕ್ದು ಈ ಥರ ಒಂದು ಶೇಪ್ ತಗೊಂಡ್ರೆ ಬ್ಯಾಕ್ದು ಡೀಪು ರೆಡಿ ಆಗುತ್ತೆ. ಈಗ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ನಿಮ್ಗೇನು ಡೀಪ್ ಜಾಸ್ತಿ ಬೇಕು ಅಂದರೆ ನೋಡಿಕೊಂಡು ಜಾಸ್ತಿ ಇಟ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಬರುತ್ತೆ. ಇದು ಎಕ್ಸ್ಟ್ರಾ ಪೀಸು ಕಟ್ ಮಾಡಿ ತೆಗೆದ್ಬಿಡ್ಬೇಕು. ನೋಡಿ ತೋಳಿನ ಉದ್ದ ಈಗ ಈ ಥರ ಬಟ್ಟೆ ಇಟ್ಕೊಂಡು 2 ಲೇಯರ್ ಇರುತ್ತಲ್ಲ ಅದನ್ನು ಫೋಲ್ಡ್ ಮಾಡಿಕೊಂಡ್ರೆ ಇದು 4 ಲೇಯರ್ ಆಗುತ್ತೆ. ನೋಡಿ ಎಕ್ಸ್ಟ್ರಾ ಕ್ರಾಸ್ ಏನಾದರೂ ಇದ್ದರೆ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ನೋಡಿ ಈ ಥರ ತೆಗೆದು ನೋಡಿ ಬ್ಲೌಸಿನ ಉದ್ದ 9 ಮುಕ್ಕಾಲು, ಮಾರ್ಜಿನ್ಗೆ 1 ಇಂಚು 10 ಮುಕ್ಕಾಲು ಇಡ್ತಾ ಇದ್ದೀನಿ. ಕರೆಕ್ಟಾಗೇ ಇದೆ, ಬಟ್ಟೆ ಎಕ್ಸ್ಟ್ರಾ ಏನಿಲ್ಲ. ನೋಡಿ ಅರ್ಧ ಇಂಚು ಮಾರ್ಜಿನ್ಗೆ ನೋಡಿ ಕರೆಕ್ಟಾಗಿದೆ. ಡೌನು 3.25ಗೆ ಇಡ್ತಾ ಇದ್ದೀನಿ. ನೋಡಿ ಈ ಥರ ಒಂದು ಗೆರೆ ಹಾಕ್ಕೊಂಡು ನೋಡಿ ಇಲ್ಲಿ ತೋಳಿನ ಲೂಸು 5 ಇಡ್ತಾ ಇದ್ದೀನಿ, ಮಾರ್ಜಿನ್ಗೆ 1.5 ಇಂಚು. ನೋಡಿ ಇಲ್ಲಿ ಆರ್ಮೋಲ್ ಲೂಸ್ ಬಂದು 7.5ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಗೆರೆ ಹಾಕ್ಕೊಂಡು ನೋಡಿ ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಹಾಕ್ಕೊಳ್ಬೇಕು ಸ್ಟಿಚ್ ಮಾಡೋವಾಗ. ನೋಡಿ ಇಲ್ಲಿ 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಶೇಪ್ ಕೊಟ್ಕೊಳ್ಬೇಕು. ನೋಡಿ ಈ ಥರ ಶೇಪ್ ಕೊಟ್ಟಾಗ ನಿಮ್ಗೇನು ತೋಳು ಸ್ಟಿಚ್ ಮಾಡಿ ನಾವು ತುಂಬ ಚೆನ್ನಾಗಿ ಬರುತ್ತೆ. ಒಂಚೂರು ಸುಕ್ಕಲು ಬರಲ್ಲ, ಏನು ರಿಂಕಲ್ಸ್ ಏನು ಬರಲ್ಲ. ಈ ಥರ ಶೇಪ್ ಕೊಟ್ಕೊಳ್ಬೇಕು. ನೋಡಿ ಇಲ್ಲೇ ಅರ್ಧ ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಶೇಪ್ ಕೊಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಬರಬೇಕು. ನೋಡಿ ಈಗ ನೋಡಿ ಇಲ್ಲೊಂದು ನಾಚು ಹಾಕ್ಕೊಳ್ಬೇಕು. ಸೆಂಟ್ರದ್ದು ಶೇಪ್ ನೋಡಿ ಫ್ರಂಟಲ್ಲಿ ಈ ಥರ 2 ಲೇಯರ್ ತೆಗೆದು ಈ ಥರ ಒಂದು ಶೇಪ್ ತೊಗೊಳ್ಬೇಕು. ನೋಡಿ ಇಲ್ಲೊಂದು ನಾಚು ಹಾಕ್ಕೊಳ್ಬೇಕು. ನಾವು ಸ್ಟಿಚ್ ಮಾಡಬೇಕಾದ್ರೆ ಅದು ಫ್ರಂಟ್ಗೆ ಬರಬೇಕು. ಆ ಥರ ಒಂದು ಈ ಥರ ನಾಚು ಹಾಕ್ಕೊಳ್ಬೇಕು. ನೋಡಿ ತೋಳು ಆಯ್ತು. ಈಗ ತೋಳಿನ ಕಟ್ಟಿಂಗು. ಈಗ ಮೇನ್ ಬ್ಲೌಸ್ ಪೀಸ್ ಏನಿದೆ ಅದು ಲೈನಿಂಗ್ಗೆ ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ರೇಷ್ಮೆ ಸೀರೆ ಬ್ಲೌಸ್ ಇದು.
ನೋಡಿ ಫಸ್ಟು ತೋಳಿನ ಪಾರ್ಟ್ ಕಟ್ ಮಾಡಿ ತೆಗೆದುಬಿಡಬೇಕು. ನೋಡಿ ಈ ಥರ ನೀಟಾಗಿ ಇಟ್ಕೊಂಡು ಒಂದು ಅರ್ಧ ಇಂಚಷ್ಟು ಬಟ್ಟೆ ಬಿಟ್ಟು ಕಟ್ ಮಾಡಿ ತೆಗೆದುಬಿಡಬೇಕು. ನೋಡಿ ಈಗ ಬ್ಯಾಕ್ ಪಾರ್ಟು ಈ ಥರ ಕಟ್ ಮಾಡಿ ಇಟ್ಕೊಂಬಿಟ್ರೆ ಬೇಗನೆ ಸ್ಟಿಚ್ ಮಾಡ್ಕೊಳ್ಬೋದು. ಗಮ್ ಹಾಕಿ ಇಟ್ಕೊಂಡ್ರೆ ಅಂತೂ ಇನ್ನೂ ಈಸಿ ಆಗುತ್ತೆ. ಈ ಥರ ಕಟ್ ಮಾಡಿ ಗಮ್ ಹಾಕಿ ಇಟ್ಕೊಂಡ್ರೆ ಒಂದು ದಿವಸದಲ್ಲಿ ನೀವು ಎಷ್ಟು ಬ್ಲೌಸ್ ಅಂದ್ಕೊಳ್ತೀರೋ ಅಷ್ಟು ಬ್ಲೌಸು ಹೊಲ್ಕೊಳ್ಬೋದು. ನೋಡಿ ಈ ಥರ ಮಡ್ಚ್ಕೊಂಡು ಫ್ರಂಟ್ ಪಾರ್ಟ್ ಏನಿದೆಯೋ ಕರೆಕ್ಟಾಗಿ ಬಟ್ಟೆ ವೇಸ್ಟ್ ಮಾಡಬಾರ್ದು. ಕೊನೆಯಲ್ಲಿನೂ ಶಾರ್ಟೇಜ್ ಬರುತ್ತೆ. ಸ್ವಲ್ಪ ಬ್ಲೌಸ್ ಏನಾದರೂ ದೊಡ್ಡ ಸೈಜ್ ಇದ್ದರೆ ನೋಡಿ ಈ ಥರ ಮಾಡಿಕೊಂಡು ಗಮ್ ಹಾಕಿ ಇಟ್ಕೊಂಡ್ರೆ ನೀವು ಅರ್ಧ ಮುಕ್ಕಾಲು ಅವರಲ್ಲೆಲ್ಲ ಒಂದು ಬ್ಲೌಸ್ ಹೊಲ್ಕೊಳ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.